ಇದಲ್ಲ. ಅಲ್ಲಿಗೆ ಅದು ಮುಗೀತು. 10ನೇ ಅಧ್ಯಾಯ ಮುಗೀತು. 11ನೇ ಅಧ್ಯಾಯ. ಈ ಅಧ್ಯಾಯಕ್ಕೆ ವಿಶ್ವರೂಪಾಧ್ಯಾಯ ಅಂತ ಹೇಳ್ತಾರೆ. ವಿಶ್ವರೂಪ ದರ್ಶನ ಯೋಗ ಅಂತ ಕರೆದಿದ್ದಾರೆ ಇದರಲ್ಲಿ. ಏಕಾದಶೋಧ್ಯಾಯ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಮೊದಲ ಮಾತು. ಕೃಷ್ಣ ಮದನುಗ್ರಹಾಯ ಅಂದರೆ ಅನುಗ್ರಹಕ್ಕೋಸ್ಕರ ನೀನು ಪರಮಂ ಗುಹ್ಯಂ, ಬರೀ ಗುಹ್ಯ ಅಂದರೆ ರಹಸ್ಯ, ಪರಮ ರಹಸ್ಯವನ್ನು ಏನದ ಅಧ್ಯಾತ್ಮ ಅದನ್ನು ಹೇಳ್ಕೊಟ್ಟಿದ್ದು ಇಷ್ಟೊತ್ತು ಕೂಡ. ಯತ್ವಯಾ ಉಕ್ತಂ ವಚಃ ತೇನ, ಈ ಮಾತಿನಿಂದ ಹೇಳಲ್ಪಟ್ಟಿದ್ದರಿಂದ ಮೋಹೋಯಂ ವಿಗತೋ ಮಮ, ನನ್ನ ಮೋಹ ಹೊರಟೋಯ್ತು. ಯಾವ ಮೋಹ ಬಂದಿತ್ತು? ಯುದ್ಧ ಮಾಡೋದಿಲ್ಲ ಇವರೆಲ್ಲ ಏನು ಅದೆಲ್ಲ ಹೊರಟೋಗ್ಬಿಡುತ್ತೆ. ಇಷ್ಟ ಅಂದರೆ ಒಂದು ಅರ್ಥ ಗೀತಾ ನನಗೆ ಕನ್ವಿನ್ಸ್ ಆಯಿತು. ಇನ್ನೇನು ಮುಂದಿನ ವಿಷಯ ಬೇಕಿಲ್ಲ ಅನ್ನೋಷ್ಟು ಮಟ್ಟಿಗೆ ಕನ್ವಿನ್ಸ್ ಆಯ್ತು. ಬೇರೆ ವಿಷಯ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಮೋಹೋಯಂ ವಿಗತೋ ಮಯ. ಇದೇ ಮಾತನ್ನು ಕೊನೆ ಮತ್ತೆ ಹೇಳ್ತಾನೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಮೊದಲು ಬಂದಾಗ ಎಲ್ಲಿಂದ ಬಂತು ಅರ್ಜುನ ಮೋಹ ನಿನಗೆ ಅಂತ ಕೃಷ್ಣ ಕೇಳಿದೆ. ಎಲ್ಲಿಂದ ಕುತಸ್ತ್ವಾ ಕಶ್ಮಲ ವಿಧಂ, ಗೊತ್ತಾಯ್ತಾ? ವಿಷಮೇ ಸಮುಪಸ್ಥಿತಂ ಹೇಳಿದ. ಅದೆಲ್ಲ ಹೋಯ್ತೀಗ. ವಿಗತೋ ಮಮ, ಗತಃ ವಿಗತಃ, ಸಂಪೂರ್ಣ ಹೋಯ್ತು. ಇನ್ನೇನು ಹೇಳಿದ್ರೆ ಹೋದರೂ ಯುದ್ಧ ಮಾಡ್ತೀನಿ ಅಂತ ಅರ್ಥ ನಾನೀಗ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋಮಯ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯೋಮಪಿ ಚ ಅವ್ಯಯಂ. ಭವಾಪ್ಯಯ, ಭವ ಅಂದರೆ ಹುಟ್ಟು, ಅಪ್ಯಯ ಅಂದರೆ ನಾಶ, ಹುಟ್ಟು ಸಾವು. ಯಾರಿಂದ? ಏನು? ಭೂತಾನಾಂ ಭವಾಪ್ಯಯಂ, ಬ್ರಹ್ಮಾದಿ ದೇವತೆಗಳ ಹುಟ್ಟು ಮತ್ತು ಲಯ. ಇದೆಲ್ಲ ಯಾರಿಂದ ಆಗುತ್ತೆ ಇತ್ಯಾದಿ ಎಲ್ಲ ವಿಸ್ತಾರವಾಗಿ ಹೇಳಿದೆ, ಕೇಳಿದೆ ನಾನು. ಶ್ರುತೌ ವಿಸ್ತರಶೋಮಯ. ಶ್ರುತೌ ಅಂದ್ರೇನು? ಇವೆರಡು ಕೇಳಲ್ಪಟ್ಟು, ಶ್ರುತೌ ಶ್ರುತಿಯಲ್ಲಿ ಅಂತ ಅರ್ಥ ಮಾಡ್ಕೋಬಾರದು. ಇವೆರಡು ಕೂಡ ಕೇಳಲ್ಪಟ್ಟಿತು ನಿನ್ನಿಂದ. ತ್ವತ್ತಃ ಕಮಲಪತ್ರಾಕ್ಷ, ನಾನು ಕೇಳಿದವನು ನೀ ಹೇಳಿದವನು. ತ್ವತ್ತಃ ಕಮಲಪತ್ರಾಕ್ಷ, ಕಮಲಪತ್ರಾಕ್ಷ ಅಂದರೆ ಪುಂಡರೀಕಾಕ್ಷ ಅಂತ ಹೆಸರು. ಮಹಾತ್ಮ್ಯಮಪಿ ಚಾವ್ಯಯಂ, ಮಹಾತ್ಮ್ಯಮಪಿ ಚಾವ್ಯಯಂ, ನಿನ್ನ ಅವ್ಯಯವಾದ ಮಹಾತ್ಮ್ಯವನ್ನು ತಿಳ್ಕೊಂಡೆ ನಾನೀಗ. ಏವಮೇತದ್ಯಥಾತ್ಥತ್ವಂ ಆತ್ಮಾನಂ ಪರಮೇಶ್ವರ. ಪರಮೇಶ್ವರ ಯಥಾತ್ವಂ ಆತ್ಮಾನಂ ವೇತ್ತ. ಏವಂ, ಏನು ನಿನ್ನ ಬಗ್ಗೆ ಹೇಳ್ಕೊಂಡಿಯಲ್ಲ ಅದು ಹಾಗೇನೆ ಪರಮಸತ್ಯ, ಏನು ನಂಬದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಮುಂದಿನ ಪ್ರಶ್ನೆ ಏನು ಅಂದರೆ, ದ್ರಷ್ಟುಮಿಚ್ಛಾಮಿತೆ ರೂಪಂ ಐಶ್ವರ್ಯಂ ಪುರುಷೋತ್ತಮ. ನಿನ್ನ ಐಶ್ವರ್ಯ ರೂಪ, ವಿಶ್ವರೂಪ ತೋಡಬೇಕಾಗಿದೆ ನಾನು. ಇಷ್ಟು ಥೀರಿ. ಈಗ ಅದಿಷ್ಟು ನೋಡಿದ್ರೆ ಏನಾಗಬೇಕು ನಮಗೀಗ? ಪ್ರಾಕ್ಟಿಕಲಿ ಕಾಣಿಸ್ಬೇಕು, ವಿಭೂತಿಗಳ ಸಮೇತ ಎಲ್ಲ ಕಾಣಿಸ್ಬೇಕು. ಅದನ್ನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಕೇಳಿ ಕನ್ವಿನ್ಸ್ ಆಯಿತು, ನನಗೆ ಏನು ಯೋಚನೆ ಇಲ್ಲ ಈಗ, ಬಟ್ ನೋಡೋ ಅಪೇಕ್ಷೆ ನನಗೆ ಬಂದಿದೆ ಈಗ ಅಂತ ಹೇಳಿದೆ. ಇದು ಪ್ಲಸ್ ಅಷ್ಟೇ ಇದು. ಮತ್ತು ಬೇಕಾದ ಜ್ಞಾನ ಬಂದಾಯ್ತು, ನನಗೆ ವಿಶೇಷ ಜ್ಞಾನ ಬೇಕಾಗಿದೆ. ಏನಂದರೆ ನೋಡ್ಲಿಕ್ಕೆ ಇಷ್ಟಪಡ್ತೇನೆ, ಆದರೆ ಅದರ ಒತ್ತಾಯ ಇಲ್ಲ. ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಂ ಇತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೆ ಯದಿ ತಚ್ಛಕ್ಯಂ ಮಯ ದ್ರಷ್ಟುಂ ಇತಿ ಪ್ರಭೋ ಯೋಗೇಶ್ವರ ಯತಃ ತತಃ ಮೇ ತ್ವಂ ದರ್ಶಯ ಆತ್ಮಾನಂ ವ್ಯವ್ಯಯಂ. ನೋಡಬೇಕು ಅಂತ ಅಪೇಕ್ಷೆ ನನಗಿದೆ, ಆದರೆ ಯೋಗ್ಯತೆ ಇದ್ರಲ್ಲಿ ನನಗೆ ಗೊತ್ತಿಲ್ಲ. ಯೋಗ್ಯತೆ ಬಿಡೋದು ನನಗೆ ಗೊತ್ತಿಲ್ಲ, ಅದು ನಿನಗೆ ಗೊತ್ತು. ಅದು ಮಯಾ ದ್ರಷ್ಟುಂ ಶಕ್ಯಂ ತತ್. ನಿನಗೆ ಅನಿಸಿದರೆ ತೋರಿಸು, ಇಲ್ಲ ಹೋದ್ರೆ ಏನೇ ಇಲ್ಲ. ನಿನಗೆ ನಾಟ್ ಎಲಿಜಿಬಲ್ ಅಂದ್ಬಿಟ್ರೆ ನಮಗೆ ಕೇಳಕ್ಕೆ ಹೋಗೋದಿಲ್ಲ. ಅರ್ಹನಾಗಿದ್ದರೆ ತೋರಿಸು ಅಷ್ಟೇ. ಅದೇ ಹೇಳ್ತಿರೋದು, ಅದೆಲ್ಲ ಥಿಯರಿ. ಈ ಪ್ರಾಕ್ಟಿಕಲ್ ನೋಡ್ಬೇಕು ನಾನು. ಅದಕ್ಕೆ ನಾನು ಥಿಯರಿ ಅರ್ಥ ಆಗ್ಬಿಟ್ಟಿದೆ, ಸಮಸ್ಯೆ ಏನೂ ಇಲ್ಲ ಈಗ. ಇದು ಎಕ್ಸ್ಟ್ರಾ ಇದೆ ಅಷ್ಟೇ. ತೋರಿಸ್ಬಿಟ್ರೆ ಭಾರಿ ಸಂತೋಷ ಆಗುತ್ತೆ, ತೃಪ್ತಿ ಆಗುತ್ತೆ. ನನಗೆ ಅರ್ಹತೆ ಇದೆ ನನಗೆ ಗೊತ್ತಿಲ್ಲ, ಅದು ತೋರಿಸು. ದ್ರಷ್ಟುಮಿತಿ ಪ್ರಭು ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಂ ವೈವ್ಯಯಂ. ಯೋಗೇಶ್ವರ ಕೃಷ್ಣ, ಅದು ಹೇ ಯೋಗ ಹೇ ಈಶ್ವರ ಎರಡನ್ನೂ ಮಾಡ್ಬೋದು. ಯೋಗೋ ಯೋಗ ವಿಧಾಮನೇತಾನೋ ವಿಷ್ಣು ಹೆಸರು, ಈಶ್ವರೋ ವಿಕ್ರಮೇತನವೇನು ವಿಷ್ಣು ಹೆಸರೇನೆ. ಯೋಗೇಶ್ವರ, ಯೋಗಕ್ಕೆ ಈಶ್ವರ ಅಂತಲೂ ಒಂದು ಅರ್ಥ, ಹೇ ಯೋಗ ಹೇ ಈಶ್ವರ ಅಂತಲೂ ಅರ್ಥ. ತ್ವಂ ದರ್ಶಯ ಆತ್ಮಾನಮವ್ಯಯಂ, ನಿನ್ನ ಅವ್ಯಯವಾದ ಅವಿರೂಪವನ್ನು ತೋರಿಸು, ವಿಶ್ವರೂಪವನ್ನು ತೋರಿಸು ಅಂತ ಕೇಳ್ತಾನೆ. ಇಲ್ಲಿ ಕೇಳೋದಕ್ಕೆ ಹಾಗೆ ಯಾವಾಗಲೂ ಕೇಳೋರು ಹೇಗಿರಬೇಕು ಅಂದರೆ, ನಮಗೆ ಅರ್ಹತೆ ಇದ್ದರೆ ಹೇಳಿ, ಇಲ್ದೋದ್ರೆ ಹೇಳಕ್ಕೆ ಹೋಗಬೇಡಿ. ಎಷ್ಟೋ ಜನ ಇವತ್ತು ಅಂಥವ್ರು ಇದ್ದಾರೆ ಪಾಪ. ಬೇರೆಯವರು ಬರ್ತಾರೆ, ಯಾವುದೋ ಉಪನ್ಯಾಸ ಹೇಳ್ಬಿಟ್ಟು ಬಂದುಬಿಡ್ತಾರೆ, ಪುಸ್ತಕಗಳು ಬೇಕು ನಮಗೆ, ಆದರೆ ಯಾವ್ದು ಓದೋದು ಅದು ಮಾತ್ರ ಕೊಡಿ ಸಾಕು. ಎಲ್ಲ ಓದಬೇಕು ಅಂತ ಯಾವ್ದು ಕೇಳ್ಬೋದು ಅದು ಮಾತ್ರ ಕೊಡಿ. ಆದರೆ ಏನು ಎಚ್ಚರ ಬಂದಿದೆ ಈಗ ಅದರಲ್ಲಿ? ಅತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಔಷಧಿ ಹೋಗಿ ಎಲ್ಲ ಕೊಟ್ಟುಬಿಡಿ, ಚಾಲೆ ಕೆಡೋದು ಇರೋದೆಲ್ಲ ಕೊಟ್ಬಿಡಿ ಅಂತ ಹೇಳಿದ್ರೆ ಅರ್ಥ. ಯಾವ್ದು ತೊಗೋಬೇಕು ಅದು ಮಾತ್ರ ಹಾಕಿ ಕೊಡ್ತಾರ. ಅದು ಬಿಡೋದು ಒಳ್ಳೆ ಔಷಧಿ, ಇವನಿಗೆ ಬೇಕಾದ್ದಲ್ಲ ಔಷಧಿ, ಅದು ಒಳ್ಳೇದೇ ಅದು, ಇವನಿಗೆ ಬೇಕಾದ್ದಲ್ಲ. ಅದು ನಿಂದಿಯಾಗಿ ಹೇಳಬಾರ್ದು. ನಿಮಗೆಲ್ಲ ಹೋಗಿರಿ ಹೋಗಿರಿ ಹಾಗೆಲ್ಲ ಹೇಳಿದ್ರೆ ತಪ್ಪಾಗುತ್ತೆ.
ಹೇಳಬಾರ್ದು. ಯಾಕೆ? ಮುಂದೆ ಯೋಗ್ಯತೆ ಬರ್ಬೋದು ಅವನಿಗೆ, ಈಗಿಲ್ಲ ಅಷ್ಟೇ. ಅದನ್ನೇನಂತ ಈಗ ಯೋಗ್ಯತೆ ಇಲ್ಲ, ಯೋಚನೆ ಮಾಡಬೇಡ, ಮುಂದೆ ಬಂದಾಗ ತಿಳ್ಕೊ, ಈ ಸದ್ಯಕ್ಕೆ ಇಷ್ಟು ಸಾಕು ಅಂದ್ಬಿಟ್ರೆ ಅವ್ರಿಗೇನು ಹಲ್ಟ್ ಆಗೋದಿಲ್ಲ. ಹಲ್ಟ್ ಮಾಡ್ತಾರೆ, ನಿಮ್ಮ ಮನೆ ಬರೋಕ್ಕೆ ಅದೆಲ್ಲ ಬೇಕಾ ಅಂತ ಹೇಳಿದ ತಕ್ಷಣ ಅದೆಲ್ಲ ಡಿವಿಷನ್ ಶುರುವಾಗ, ನಮ್ಮ ಭಾರಿ ಜೋಳ ಮಾಡ್ತಾರೆ ಹಾಗೆ ಹೀಗೆ. ಅರ್ಥ ಆಗಲ್ಲ ಎಂಬ ಪ್ರಶ್ನೆ ಹೊರಟೋಯ್ತು. 1ನೇ ಕ್ಲಾಸ್ ಹುಡುಗರಿಗೆ ಕೆಲವು ವಿಷಯ ತಲೆಗಳಿಗಾರ ಅರ್ಥ ಆಗಲ್ಲ. ಇವ್ರೇನು ಮಾಡ್ಬೇಕು ಹೇಳಕ್ಕೆ ಹೋಗಬಾರ್ದು ಕೂಡ. ಯಾತಕ್ಕೆ? ಅರ್ಥ ಆಗೋದು ವೇಸ್ಟ್. ಅರಣ್ಯರು ಹೋದ್ರ ಅಂತಾರಲ್ಲ, ಹಾಕಿ ಮಾಡಬಾರ್ದು. ಹಾಂ ಅದಕ್ಕೆ ಯಾಕೆ ತಪ್ಪಂತಾನ ತೋರಿಸಿದ್ದು. ಮತ್ತೆ ನೆಸಿಟಿ ಇದ್ದಾಗ ಕೇಳದೆ ಹೋದ್ರೂ ತೋರಿಸ್ಬೇಕು, ಕೆಲವನ್ನ ಕೇಳಿದ್ರೆ ತೋರಿಸ್ಬೇಕು, ಕೆಲವನ್ನ ಅಲ್ಲಿ ಹಾವು ಬಂದಿದೆ ಕೇಳಿದ್ರೆ ಹೇಳೋ ಅಲ್ಲ, ಹೇಳಿರ್ಬೇಕಾದ್ರೆ ಅವಾಗ ಇದ್ದೋಗ್ರಿ ಅಂತೇಳಿ. ಯಾಕೆ? ಇದ್ರ ದೋಷ ಆಗುತ್ತದು. ಅವ್ನು ನೋಡಿಲ್ಲ ಪಾಪ, ಪಕ್ಕದಲ್ಲೇ ಕೂತ್ಕೊಂಡು ಹೋಗಿದ್ರೆ ಪಕ್ಕದಲ್ಲಿ ಕೂತಿದೆ, ಅದು ಹೇಳ್ಬೇಕಂದ್ರೆ ಕೇಳಿದ್ರೆ ಕೇಳಿಲ್ಲ ಅದ್ರದ್ದು ಹೇಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗ. ಕೆಲವು ಹಾಗಲ್ಲ, ಕೆಲವು ವಿಶೇಷ ಅಂಶ ಅಂಗಡಿಗೆ ಹೋಗಿರ್ತಾನೆ, ಅವ್ನು ಹೇಳ್ತಾನೆ ಇದು ಇಷ್ಟಲ್ಲಿ ಕೊಡಿ ಅಂತ ಹೇಳ್ಬಿಡ್ತಾನೆ, ಕೊಡ್ತಾನ. ಸ್ವಲ್ಪ ಡಿಫ್ರೆನ್ಸ್ ತೊಗೊಳಕ್ಕೆ ತಯಾರಿದ್ರು ಹೇಳೋದಿಲ್ಲ, ಸ್ವಲ್ಪ ತೋರಿಸಿ ಅಂತಾನೆ, ಮತ್ತೆ ಕೇಳಿದ್ರೆ ತೋರಿಸ್ತಿದ್ದೆ ಅಂತ ಹೇಳ್ತಾನೆ. ಆ ಟೈಪ್ ಅದು ಬೇರೆ. ಕೆಲವು ಪ್ರಸಂಗದಲ್ಲಿ ಕೇಳಿದೇನೂ ಹೇಳಬೇಕು, ಕೆಲವನ್ನ ಕೇಳಿದರೆ ಮಾತ್ರ ಹೇಳಬೇಕು. ಇದು ಅರ್ಜುನ ಪ್ರಶ್ನೆ ಯಾತಕ್ಕೆ ಬಂತು? ಕೇಳಿದ್ದಕ್ಕೆ ಮಾತ್ರ ಹೇಳೋ ಪ್ರಶ್ನೆ ಬಂತು. ಧೃತರಾಷ್ಟ್ರನಿಗೆ ಕೇಳೋ ಸ್ಥಿತಿಯಲ್ಲೇ ಇಲ್ಲ ಆತ, ಯಾಕೆ? ವ್ಯಾಮೋಹ ಕೂತು ಮಕ್ಕಳ ಬಗ್ಗೆ. ಆದರೆ ಕೃಷ್ಣನಿಗೆ ಕನ್ಸರ್ನ್ ಇದೆ. ಈ ಕೋಮದಲ್ಲಿದ್ದವ್ರು ಎದ್ದು ಕೇಳಿದ್ರೆ ಔಷಧಿ ಕೊಡ್ತೀರಂದ್ರೆ ಹಾಗೆ ಹೇಳೋದು ಯಾವಪ್ಪ, ಔಷಧಿ ಕೊಟ್ಟರೆ ಹೇಳೋದಾದ್ರಿಂದ ಧೃತರಾಷ್ಟ್ರ ಸ್ಥಿತಿ ಬೇರೆ ಇದೆ. ಅದು ಕೃಷ್ಣ ಏನು ಮಾಡ್ದ? ಅವನು ಕೇಳದೆ ಹೋದರೂ ತೋರಿಸಿದ, ಒಂದು ಮಾಡಿದ, ಅವನಿಗೆ ಒಂದು ಬದಲಾವಣೆ ಆಯ್ತು. ಅದರಿಂದ ಅದೇನಂತ ಗೊತ್ತಾಗತ್ತೆ ಮುಂದೆ. ಮನ್ಯಸೆ ಇದಿ ತಚ್ಛಕ್ಯಂ ಅಂತ ಹೇಳಿದ ಮೇಲೆ ಕೃಷ್ಣ ಹೇಳ್ತಾನೆ, ಹಿ ಭಗವಾನು ವಾಚ ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾವರಣಾಕೃತೀನಿ ಚ. ಆಯ್ತು ಅರ್ಜುನ ನೋಡು ಅಂತ ಹೇಳ್ತಾನೆ. ಪಶ್ಯಮೇ ಇನ್ನು ಮುಂದಿದೆ ಭಾಷೆ, ಇಲ್ಲಿ ಬಂದಿಲ್ಲ, ಇನ್ನು ಬಂದಿದೆ. ಪಶ್ಯಮೇ ಪಾರ್ಥ ರೂಪಾಣಿ ಶತಶೋ ಅಥ ಸಹಸ್ರಶಃ. ನನ್ನ ರೂಪ ಸಾವಿರಾರು ರೂಪ ನೋಡು, ಲಕ್ಷಾಂತರ ರೂಪ ನೋಡು. ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಅದಕ್ಕೆ ಶತಶಃ ಅಂದರೆ ಅರ್ಥ, ಸಹಸ್ರಶಃ ಅಂದರೆ ವಿಶ್ವಾದಿ ರೂಪಗಳು ಸಹಸ್ರಶಃ, ಶತಶಃ ಅಂತೇಳಿ ನಾರಾಯಣಾದಿ ರೂಪಗಳು, ಅವನ್ನೆಲ್ಲ ನೋಡು ಅಂತ ಅರ್ಥ. ಜನರಲ್ ಮೀನಿಂಗ್ನಲ್ಲಿ ನೂರಾರು ಸಾವಿರಾರು ಅಂತ ಅಷ್ಟೇ ಅರ್ಥ. ಸ್ಪೆಸಿಫಿಕ್ ಆಗಿ ತೊಗೊಂಡಾಗ ಅರ್ಥ ಹೇಳ್ಬೇಕದನ್ನು. ನಾನಾ ವಿಧಾನಿ ದಿವ್ಯಾನಿ ನಾನಾವರಣ ಆಕೃತಿ ನೀಚ, ಅನೇಕ ವೆರೈಟಿಗಳು. ಯಾಕೆ? ಎಲ್ಲ ಪ್ರಾಣಿಗಳ ರೂಪನೂ ದೇವರಿಗಿದೆ. ಮತ್ತು ನಾವು ಕೆಲವು ಅಷ್ಟೇ ನೋಡಿರ್ಬೋದು, ಎಲ್ಲ ರೂಪಗಳು ದೇವರಿಗಿದೆ. ನಾನಾ ಇಲ್ಲದೆ ಹೋದರೆ ಇರೋದೇ ಇಲ್ಲ, ಪ್ರತಿಬಿಂಬನೆ ಬರೋದಿಲ್ಲ ಬಿಂಬ ಇಲ್ಲದೆ ಹೋದರೆ. ಎಲ್ಲ ಯಾವ ರೂಪಕ್ಕೂ ದೋಷ ಇಲ್ಲ, ಎಲ್ಲ ಅಪರಾಕೃತನೇ. ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣ ಆಕೃತಿ ನೀಚ, ವೆರೈಟಿ ಆಕಾರದಲ್ಲಿ, ವರ್ಣಗಳು ಬೇರೆ ಬೇರೆ. ಶುಕ್ಲಕೇಶ ಅಲ್ಲೇ ಬಂದುಬಿಡುತ್ತೆ. ಈಗಾಗಲೇ ಪರಶುರಾಮ ರೂಪ ಕೆಂಪಣ್ಣ, ರಾಮ ರೂಪ ಕೃಷ್ಣ ರೂಪಗಳೆಲ್ಲ ನೀಲಿ ವರ್ಣ. ನೋಡಿ ವ್ಯತ್ಯಾಸ, ಕೆಲವೆಲ್ಲ ಹಳದಿ ಬಣ್ಣ, ಕೆಲವೆಲ್ಲ ಕಪ್ಪು ಬಣ್ಣ, ಅನೇಕ ವೆರೈಟಿಗಳಿದೆ. ಬಹುನ ಪಶ್ಯ ನಾನಾ ವರ್ಣ ನಾನಾ ಆಕೃತಿ, ನಾನಾ ವಿಧ ನಾನಾ ವರ್ಣ ನಾನಾ ಆಕೃತಿ, ದಿವ್ಯಾನೇ ಎಲ್ಲದಕ್ಕೂ ಕಾಮನ್. ಅದನ್ನು ನೋಡು ಅಂತ ಹೇಳ್ತಾ. ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥ. ಆದಿತ್ಯಾನಾಮಹಂ ವಿಷ್ಣು ಅಂತ ಹೇಳಿದ್ರಲ್ಲ, ಆದಿತ್ಯರನ್ನು ನೋಡಬೇಕು, ಮತ್ತು ವಿಷ್ಣುವನ್ನು ನೋಡಬೇಕು, ವಸುಗಳನ್ನು ನೋಡಬೇಕು, ಮತ್ತು ಮಧ್ಯೆ ನಾರಾಯಣ ಅಗ್ನಿ ನೋಡಬೇಕು, ದೇವ್ರು ನೋಡಬೇಕು, ಅದು ಪರಶುರಾಮ ದೇವರು ನೋಡಬೇಕು. ಈ ಕ್ರಮದಲ್ಲಿ ನೋಡು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥ. ರುದ್ರರನ್ನ 11, ವಸೂನ್ 8, ಆದಿತ್ಯರು 12, ಮತ್ತು ಒಟ್ಟಾಗಿ ದೇವತೆಗಳು ಮರುತಃ 49. ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಹೌದು ಶೇಷ ಶತಸ್ಥರು. ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಎಲ್ಲೂ ನೋಡಿಲ್ಲ, ನೋಡೋಕ್ಕೆ ಸಾಧ್ಯ ಇಲ್ಲ ಅಂಥವ್ರು ತೋರಿಸ್ತೇನೆ ನೋಡು ಅಂತ ಹೇಳ್ತಾರೆ. ಇಹೇಕಸ್ಥಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ. ಇಲ್ಲೆಲ್ಲ ಕೃಷ್ಣ ಏನು ಹೇಳ್ಬೋದಾಗಿತ್ತು? ನೋಡು, ಯುದ್ಧದ ಸಮಯ, ಸುಮ್ಮನೆ ಅವೆಲ್ಲ ಬೇಡ, ಅರ್ಜೆಂಟ್, ನನಗೂ ಟೈಮ್ ಇಲ್ಲ ನಿನಗೂ ಟೈಮ್ ಇಲ್ಲ, ಯುದ್ಧ ಮಾಡು ಅಂತ ಹೇಳೋದಿಲ್ಲ. ಯಾತಕ್ಕೆ? ಯುದ್ಧ ಮಾಡು ಆಮೇಲೆ ತೋರಿಸ್ತೀನಿ ಅಂತ ಹೇಳೋದಿಲ್ಲ. ಯಾತಕ್ಕೆ? ಫುಲ್ ಕಂಟ್ರೋಲ್ ಇದೆ, ಗೊತ್ತಾಯ್ತಿಲ್ಲ. ಯಾಕಂದರೆ ನೋಡ್ತಾ ಏನು ಬಿಟ್ಟು ಏನು ಗಂಟು ಹೋಗೋದಿಲ್ಲ. ಇದು ಸಾಮರ್ಥ್ಯ ಇದೆ. ಯುದ್ಧ ಎಂಥ ಸಮಯ ಆದರೂ ದೇವರಿಗೆ ದೇವರ ಸಮಯದ ಅಧೀನಾಗಿಬಿಡ್ತಾನೆ. ಸಮಯ ದೊಡ್ಡದು, ದೇವರು ದೊಡ್ಡವನು. ಅಂದಮೇಲೆ ದೇವ್ರಿಗೆ ತಕ್ಕಂತೆ ಕಾಲ ನಡಿಬೇಕು, ಕಾಲಕ್ಕೆ ತಕ್ಕಂತೆ ದೇವ್ರು ನಡಿಬೇಕು, ಕಾಯೋದಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಿಂಪಲ್ ಆಗಿರುತ್ತೆ. ಈಗೈಕಸ್ಥಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರ. ಡಾಕ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಏನ್ರಿ ಕೊಡೋದಿಲ್ಲ ಅಂತ ಕೇಳಿದರೆ ಕೇಳೋದಿಲ್ಲ. ಯಾಕೆ? ಕಾಲಾಧೀನ ಅಲ್ಲ ಆತೀಗ.
ಆತನಧೀನ ಕಾಲ. ಇಲ್ಲಿ ಇವತ್ತು ನೀವು ಕೊಡೋದೇ ಇಲ್ಲ, ಬೇರೆ ಕೇಸ್ ಬಂದು ಕೊಡೋದೇ ಇಲ್ಲ, ಅಷ್ಟೇ, ಏನು ಮಾಡಕ್ಕೆ ಬರೋದಿಲ್ಲ. ಅದು ಕೊಡ್ಬೋದು ಅಷ್ಟೇ ಹೊರತು ಕಾಲಕ್ಕಿಂತ ಯಾರು ದೊಡ್ಡವರು ಯಾವಾಗಲೂ ಕೂಡ ರಾಜ ದೊಡ್ಡವನು. ರಾಜ ಅಂದರೆ ಏನರ್ಥ? ಆ ಕಾಲ ಕೊಟ್ಟವನು ಇರ್ತಾನಲ್ಲ ಅವನ ಕೈಲಿದೆ, ಗೊತ್ತಾಯ್ತಾ? ದೊಡ್ಡವರಿಗೆ ಕೆಳಗಿನವ್ರು ಕೊಟ್ಟ, ಬೈಂಡಿಂಗ್ ಆಯಿತು. ಕೆಳಗಿನವ್ರು ದೊಡ್ಡವನು ಕೊಟ್ಟ, ಬೈಂಡಿಂಗ್ ಆಗಲಿಲ್ಲ. ಅದು ಫೇವರ್ ಅಷ್ಟೇ. ಸರಿ ಟೈಮ್ ಕೊಟ್ಟರೆ ಫೇವರ್ ಅನ್ಬೇಕು ಹೊರತು ಏನು ಹೇಳಬಾರ್ದು, ಬೈಂಡಿಂಗ್ ಅಂತ ಹೇಳಬಾರ್ದು. ಇವರಿಗಾದರೆ, ಚಿಕ್ಕವರಿಗಾದರೆ ಬೈಂಡಿಂಗ್ 10 ಗಂಟೆ ಬರಲೇಬೇಕು, ಅವ್ರು ಬರಬೇಕಾಗಿಲ್ಲ. ಅದು ಯಾಕೆ? ದೊಡ್ಡವರಿಗೆ ಅಧೀನ ಆಗತ್ತೆ ಚಿಕ್ಕ ವಸ್ತು ಅಂಬೋದು ನಿಯಮ. ಕೃಷ್ಣ ಈ ರೀತಿ ಹೇಳ್ತಾನೆ. ಅದು ಏನು ಡೀಟೇಲಾಗಿ ನೋಡು ಅಂತ ಅವಸರ ಏನಿಲ್ಲ, ಜ್ಞಾನ ನೋಡ್ಕೊಂಡು ಬೇಕಾದ ನೋಡು ಅಂತ ಹೇಳ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಸ್ವತಂತ್ರ ಅಂಬೋದಕ್ಕೆ ಅರ್ಥ ಬರುತ್ತೆ. ಇಹೈಕಸ್ಥಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ. ಇಡೀ ಅದು ಇದು ಅಲ್ಲ, ಸಚರಾಚರಂ ಸಮಸ್ತ ಜಡ ಪದಾರ್ಥ ಚೇತನ ಪದಾರ್ಥಗಳ ಸಮೇತ ಇಡೀ ಜಗತ್ತನ್ನು ನೋಡು ಅಂತ ಹೇಳ್ತಾನೆ. ಇಡೀ ಜಗತ್ತನ್ನು ಈಗಲೇ ನೋಡು, ಇಲ್ಲೇ ನೋಡು ಅಂತ ಹೇಳಿ, ಈಗಲೇ ನೋಡು, ಇಲ್ಲೇ ನೋಡು. ಜಗತ್ ಕೃಷ್ಣಂ, ಜಗತ್ತಂದ್ರೆ ಸಾಕು, ಕೃಷ್ಣ ಅಂದ್ರೆ ಸಾಕು, ಸಚರಾಚರ ಸಾಕು, ಎಲ್ಲ ಒತ್ತು ಹೇಳ್ತಾನೆ. ಇದಿಷ್ಟು ಒಂದೇ ಕಡೆ ಏಕಸ್ಥಂ. ಇಲ್ಲಿ ಪ್ರಶ್ನೆ ಬರುತ್ತಾಗ ಏನು ಗೊತ್ತಾ? ಅರ್ಜುನ ನೋಡು, ನನ್ನಲ್ಲಿ ನೋಡು ಅಂತ ಹೇಳಿದ ಮೇಲೆ, ದೇವರಲ್ಲಿ ನೋಡಿದ ಮೇಲೆ ಈ ಜಗತ್ತು ಸುಳ್ಳಾಗತ್ತ? ಹಾಗಿದ್ರೆ ಎಲ್ಲೋ ನೋಡಿ ಸುಳ್ಳಾಗು. ನೋಡ್ತಿರೋದು ಎಲ್ಲಿಗ? ದೇವರಲ್ಲಿ ಎಲ್ಲ ನೋಡಿದ ಮೇಲೆ ದೇವರು ಸುಳ್ಳಾಗ್ಬಿಡುತ್ತೆ. ಆಚಾರ್ಯನೆಲ್ಲ ಹೇಳ್ತಾರೆ. ಅದು ಕೂಡ ನಾವು ದೂರದಿಂದ ನೋಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಲ್ಲ. ದಿವ್ಯ ದೃಷ್ಟಿ ಇದು. ದಿವ್ಯ ದೃಷ್ಟಿ ನೋಡ್ತಾ ಇದ್ದ. ನೀವು ಅವರು ಸುಮ್ಮನೆ ಮಾತಾಡ್ತಾರೆ, ಫ್ರ್ಯಾಕ್ಚರ್ ಆಗಿದೆ ಆಗಿಲ್ಲ ಅಂತೇಳಿ. ಕೆಲವು ಆಗಿದೆ ಅಂತೇಳಿ ತೋರಿಸ್ತಾರೆ, ಎಕ್ಸ್ರೇ ತೋರಿಸ್ತಾರೆ. ಯಾರ ಮಾತೆ ಬೆಲೆ ಬಂತೀಗ? ತೋರಿಸ್ತಾರೆ. ದಿವ್ಯ ದೃಷ್ಟಿ ಕೊಟ್ಟು ಹೇಳಬೇಕಾದ್ರೆ, ಜಗತ್ತು ನೋಡ್ತಿರ್ಬೇಕಾದ್ರೆ ಸುಳ್ಳಾಗತ್ತಾ? ದಿವ್ಯ ದೃಷ್ಟಿ ಕೊಟ್ಟಾಗ ಏನು ಕಾಣಿಸ್ಬಾರ್ದು ಅರ್ಜುನಿಗೆ. ಆಗ್ತಿತ್ತಾಗ ಕರೆಕ್ಟ್, ಯಾಕೆ ಏನೂ ಇಲ್ಲ, ಜಗತ್ತಿಲ್ಲ ಅಂತ. ಏನೂ ಕಾಣಿಸ್ಲಿಲ್ಲ ಅಂತ ಹೇಳಿಬಿಟ್ಟಿದ್ರೆ ಅದು ಕರೆಕ್ಟ್. ಎಲ್ಲ ಕಾಣಿಸ್ತಿರ್ಬೇಕಾದ್ರೆ ಇಡೀ ಜಗತ್ತು ಸತ್ಯ. ವಿಶ್ವಂ ಸತ್ಯಂ ಮಾಹಿತಿ ಹೊರತು ವಿಶ್ವ ಮಿಥ್ಯ ಆಗಲಿಲ್ಲ. ಯಾರಿಗೆ? ಅದು ಗೀತಾ ಒಪ್ಪಲಿಲ್ಲ, ಅಪ್ರಮಾಣ ಆಯ್ತಲ್ಲ, ನಾಸೋ ಸಮಯಿ. ಹೀಗಾಗಿ ಗೀತಾ ಕೋಟ್ ಮಾಡಬಾರ್ದು, ನೀವು ಬಿಟ್ಬಿಡಿ, ಹಾಗೆ ಹೊರಟ್ಬಿಡಿ ಅಷ್ಟೆ. ಒಪ್ಪಿದ ಒಪ್ಪಲೇಬೇಕು, ಇದನ್ನು ಒಪ್ಪಬೇಕು. ಅರ್ಧಚರಿತೆಯೇ ಮಾಡ್ಕೋಬಾರ್ದು. ಏಕಸ್ಥಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ನನ್ನ ದೇಹದ ಎಲ್ಲ ನೋಡು, ಅದು ಎವ್ರಿಥಿಂಗ್ ಈಸ್ ಹಿಯರ್ ಅಂತ, ಪ್ರತಿಯೊಂದು ನನ್ನಲ್ಲಿದೆ. ಎಚ್ಚ ಅನ್ಯ ದ್ರಷ್ಟು, ನೀನು ಏನು ನೋಡ್ಬೇಕು? ನಾನು ಹೇಳಿದ ಇಷ್ಟು ಹೇಳಿದೆ, ಏನು ನೋಡ್ಬೇಕು ಅನಿಸುತ್ತೋ ಅದನ್ನು ನೋಡು, ಆಯ್ತಾ? ಅಂದ್ಕೊಂಡು ಏನು ನೋಡಿ ಅಂದ್ಕೊಂಡ್ರೆ ಕಾಣಿಸುತ್ತೆ. ಅದಿಷ್ಟು ಟೋಟಲಿ ಹೇಳ್ತಾನೆ. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ. ಆದರೆ ಇಷ್ಟೆಲ್ಲ ಸರಿ, ಈ ಕಣ್ಣೆ ನೋಡೋಕ್ಕಾಗೋದಿಲ್ಲ. ಆದ್ದರಿಂದ ದಿವ್ಯಂ ದದಾಮಿ ತೇ ಚಕ್ಷು, ದಿವ್ಯ ಚಕ್ಷುಸನ್ನು ಕೊಡ್ತೇನೆ. ಪಶ್ಯಮೇ ಯೋಗಮೈಶ್ವರಂ, ನನ್ನ ಐಶ್ವರ್ಯ ಯೋಗವನ್ನು ನೋಡು. ಎರಡರ್ಥ, ಕಣ್ಣು ಕೊಡ್ತೀನಿಲ್ಲ ಅದು ನೋಡು, ಉಳಿದವರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಮತ್ತು ಏನು ಬೇಡ ಅದನ್ನು ನೋಡು, ನನ್ನ ಐಶ್ವರ್ಯ ಯೋಗ ನೋಡು. ದಿವ್ಯ ದೃಷ್ಟಿ ಕೊಡು, ಎಲ್ಲೋ ಇದೆ ತರಬೇಕು, ಈಗ ಅರ್ಜೆಂಟಿಗೆ ಆಗಲ್ಲ, ಅವೆಲ್ಲ ಇಲ್ಲ, ಕೊಡ್ತೀನಿ ತಗೋ, ಇಲ್ಲ ಕೊಡ್ತೀನಿ ತಗೋ, ನನ್ನ ಸಾಮರ್ಥ್ಯ ಅದು ಅಂತ. ಐಶ್ವರ್ಯ ಶಬ್ದಕ್ಕೆ ಇಲ್ಲಿ ಸಾಮರ್ಥ್ಯ ಅಂತ, ನನ್ನ ಸಾಮರ್ಥ್ಯ ನೋಡಿದೆ. ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. ಕೆಲವು ಪದಾರ್ಥನ ಇವತ್ತು 3D ಬರುತ್ತೆ, ಆ ಬರೀ ಕಣ್ಣಿಗೆ ನೋಡಿದ್ರೆ ಅದು ಎಫೆಕ್ಟ್ ಕಾಣಿಸೋದಿಲ್ಲ. ಯಾವಾಗ ನೋಡ್ಬೇಕಂದ್ರೆ ಆ 3D ಹಾಕ್ಕೊಂಡೇ ನೋಡಬೇಕು, ಅವಾಗ ಕಾಣಿಸುತ್ತೆ, ಇಲ್ಲ ಕಾಣಿಸೋದಿಲ್ಲ. ಬಟ್ ಅದು ಇಲ್ಲದೆ ಹೋದರೆ ನೋಡ್ಲಿಕ್ಕೆ ಬರೋದಿಲ್ಲ. ದೇವರಲ್ಲಿ ಅದಿಲ್ಲ. ಇದರಿಂದ ನೇರ ಕೃಷ್ಣ ನೋಡು ಅಂತ ಹೇಳ್ತಿರೋದ್ರಿಂದ ದೇವರು ತದವ್ಯಕ್ತ ಮಾಹಿ, ಆ ಸೂತ್ರ ಅರ್ಥ ಆಯಿತು. ಯಾವ ದೇವ್ರು ಇಷ್ಟಪಟ್ಟ ಎಲ್ಲಿ ಬೇಕಾದ್ರೂ ತೋರಿಸ್ತಾರೆ. ಯಾರಿಗೆ ದಿವ್ಯ ದೃಷ್ಟಿ ಕೊಡೋದಿಲ್ಲ ಅವ್ರಿಗೆ ಕಾಣಿಸೋದಿಲ್ಲ, ಕೊಟ್ಟವ್ರಿಗೆ ಮಾತ್ರ ಕಾಣಿಸುತ್ತೆ. ಇದು ದೇವರ ಶಕ್ತಿ. ಅಕಸ್ಮಾತ್ ಉಳಿದವ್ರು ನೋಡಿಬಿಟ್ಟಿದ್ರೆ ಅಂದರೆ ಯಾರಿಗೆ ನೋಡಬೇಕು ಅಂತ ಇಷ್ಟ ಅವರೆಲ್ಲ ನೋಡ್ತಾರೆ. ಅದು ಯಾರು ನೋಡ್ತಾರೆ ಅಂತ ಹೇಳ್ತಾರೆ. ಉಳಿದವ್ರು ಯಾರು ಬರ್ದಿಲ್ಲ, ಆಚಾರ ಬೇರೆ ಯಾರ್ಯಾರು ನೋಡಿದ್ರು ಅಂತ ಹೇಳ್ತಾರೆ. ಅಪಾರ್ಟ್ ಫ್ರಮ್ ಅರ್ಜುನ ಉಳಿದವ್ರು ಯಾರು ನೋಡಿದ್ರು ಅಂದರೆ ಲಿಸ್ಟ್ ಕೊಡ್ತಾರೆ. ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ಯೋಗಂ ಐಶ್ವರಂ, ಇದು ಕೂಡ ನನ್ನ ಸಾಮರ್ಥ್ಯನೇ ಅಂತ ತಿಳಿಸಿದೆ. ಇದರಿಂದ ನಾನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಾಗ, ದೇವರಿಲ್ಲ ಅಂತ ಹೇಳೋರಿಗೆ ಏನಿಲ್ಲ, ಕೆಲವರಿಗೆ ದೃಷ್ಟಿನೇ ಇರೋದಿಲ್ಲ, ದಿವ್ಯ ದೃಷ್ಟಿ ಅಂತ ಇರೋದೇ ಇಲ್ಲ. ಅವ್ರಿಗೆ ದೇವ್ರ ಕಂಡ್ರೆ ಏನು ಆಶ್ಚರ್ಯ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ರಾಘವೇಂದ್ರ ಸ್ತೋತ್ರ. ದಿವ್ಯ ದೃಷ್ಟಿಗೆ ಅರ್ಥ ಏನಂದರೆ ದೇವ್ರು ಕಾಣಾಗಬೇಕು, ಅದು ದಿವ್ಯ ದೃಷ್ಟಿ. ತಿಳಿತಾ? ದೃಷ್ಟಿನೇ ಇಲ್ಲದವ್ರು ಮಾತಾಡಿದರೆ, ಇವತ್ತು ಬ್ಯಾಕ್ಟೀರಿಯಾ ನೋಡೋ ತಕ್ಷಣ ತೋರಿಸಿ ಅಂತಾನೆ, ಮೈಕ್ರೋಸ್ಕೋಪ್ ಹಾಕು ಅಂತ ಹೇಳ್ತಾನೆ. ತೋರಿಸಿ ಮೈಕ್ರೋಸ್ಕೋಪ್ ಹಾಕು, ನಾನು ಈಗ ತಂದಿಲ್ಲ, ತಂದ ನೋಡ್ತೇನೆ ಅಂತ ಹೇಳೋದು ಬೇಕಾದ್ರೆ. ಆದ್ರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕಾಣಿಸೋದೇ ಇಲ್ಲ. ಹಾಗೆ ಇದಕ್ಕೆ ತಯಾರಿಲ್ಲ, ಒಂದೇ ಉತ್ತರ ಬೇಕು ಇವ್ರಿಗೆ ಎಲ್ಲದಕ್ಕೂ. ತೋರಿಸ್ಬಿಡಿ. ಹಾಗೇನೆ ಹೇಗೆ ತೋರಿಸ್ತೇನೆ ಬಿಡಿ, ಮುತ್ತಾತನ ತೋರಿಸ್ತಂದೀಗ ಇಲ್ಲದೆ ಬಂದೇನೇನೂ ಇಲ್ಲ, ತೋರಿಸೀಗ. ಅವ್ರಿಲ್ಲ ಆಗಿದ್ರು, ಹೌದಲ್ಲೋ, ಈ ತೋರ್ಸಕ್ಕೆ ಬರೋಲ್ಲ. ಸೊ ಇದ್ದಿದ್ದೆಲ್ಲ ತೋರಿಸ್ಬೇಕು ಅಂತ ಇರ್ತಾ ಇಲ್ಲ. ಈಗ ಈ ಕಣ್ಣಿಗೆ ಕಾಣಬೇಕು ಅಂತಿಲ್ಲ. ಜೀನಾಲಯದ ಪ್ರಕಾರ ಸಿಗ್ತಾರೆ, ಯುಕ್ತಿ ಪ್ರಕಾರನೂ ಸಿಗ್ತಾರೆ.
ಹಿಂದೆ ಆ ಕಾಲದಲ್ಲಿ ಹೋದರೆ ಆ ಕಾಲದ ಸಿಕ್ಕೇ ಸಿಗ್ತಾರೆ. ಆ ಯೋಚನೆ ಒಂದೇ ಯೋಚನೆ ಅವರಿಗೆ, ಕಣ್ಣಿಗೆ ಕಾಣ್ರೆ ಇಲ್ಲ, ಕಣ್ಣಿಗೆ ಕಾಣಬೇಕು, ಇಲ್ಲ ಹೋದರೆ ಒಪ್ಪೋದಿಲ್ಲ. ಇದೆಲ್ಲ ಹಠಮಾರಿತನ. ಅದು ಒಳ್ಳೆ ರೀತಿ ಕೇಳ್ಬೋದು, ಕಣ್ಣಿಗೆ ಕಾಣೋದಲ್ಲಿ ಹೇಗೆ ಒಪ್ಪೋದು ಎಂಬುದು ಪ್ರಶ್ನೆ ಅದು. ಇದು ಹಠ, ಇದು ಆಕ್ಷೇಪ ಮಾಡಿದರೆ ಉತ್ತರ ಕೊಡಬಾರ್ದು. ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ ಸಂಜಯ ಉವಾಚ ಏವ ಮುಕ್ತ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಇಷ್ಟು ಹೇಳಿದ ಕೃಷ್ಣ ಏನು ಮಾಡದ, ಆ ರೂಪವನ್ನು ತೋರಿಸೇ ಬಿಟ್ಟ ಆ ಕ್ಷಣಕ್ಕೆ. ದಿವ್ಯದೃಷ್ಟಿ ಕೊಟ್ಟಿದ್ದು ಇದು ಅಷ್ಟು ಫಾಸ್ಟಾಗಿ, ಎಷ್ಟು ಮುಂದೆ ದೊಡ್ಡ ಇದು ನಡೀತಾ ಇದೆ, ಯಾವುದೂ ಪೆಂಡಿಂಗ್ ಅಲ್ಲ. ಬಟ್ ಅರ್ಜುನಿಗೆ ಅವೆಲ್ಲ ಅರ್ಥ ಆಗಬೇಕು, ಆ ದೃಷ್ಟಿಯಲ್ಲಿ ಕಂಟ್ರೋಲ್ ಮಾಡ್ತಾನೆ ಕೃಷ್ಣ. ಆಗ ನಮಗೆ ತುಂಬ ಜನದ ಪ್ರಶ್ನೆಗೆ ಉತ್ತರ ಬರುತ್ತೆ. ಅಂಥ ಯುದ್ಧದ ಸಮಯದಲ್ಲಿ ಭಗವದ್ಗೀತೆ ಹೇಳಿದರೆ ಒಪ್ಲಕ್ಕಾಗೋದಿಲ್ಲ. ಆಮೇಲೆ ಯಾವಾಗಲೂ ಸೇರಿಸಿರಬೇಕು ಅಂತ ವಾದ ಇದೆ. ಅದು ನಂಬಿಕೆ ಸಾಧ್ಯ ಇಲ್ಲ ಅಂತ ಕರೆಕ್ಟು. ದೇವರು ಹಾಗಿದ್ರೆ ದೇವ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೇನೆ ನೀನೀಗ, ಅರ್ಥ ಆಯ್ತಾ? ಸೂರ್ಯ ರಾತ್ರಿ ಬಂದರೆ ಏನಾಗಿಬಿಡುತ್ತೆ ಪಾಪ ಅಂದರೆ ಏನು ಹೇಳ್ಬೇಕು ಅದಕ್ಕೆ? ಸೂರ್ಯ ರಾತ್ರಿ ಬಂದರೆ ಏನಾಗುತ್ತೆ? ಹಗಲಾಗುತ್ತೆ ಅಷ್ಟೇ ಹೊರತು ಸೂರ್ಯ ಕತ್ಲಾಗೋದಿಲ್ಲ. ಅದು ಎಫೆಕ್ಟೇ ಹಾಗೆ, ಅದು ಬಂದರೆ ಹಗಲಾಗಿಬಿಡುತ್ತೆ ಅಷ್ಟೇ ಹೊರತು. ಕೆಲವರು ಹೇಳ್ತಾರೆ ಸೂರ್ಯನಲ್ಲಿ ಹಗಲು ಹೋಗಬೇಡಿ, ಸೂರ್ಯಮಂಡಲಕ್ಕೆ ಹೋದರೆ ರಾತ್ರಿ ಹೋಗಿ ಅಂತ ಹೇಳಿದರೆ ಸೂರ್ಯ ಇದ್ದರೆ ಕತ್ತಿರುತ್ತಾ? ಇವೆಲ್ಲ ದಡತರದ ಪ್ರಶ್ನೆಗಳು, ಅದೇ ಉತ್ತರಗಳು. ಕೃಷ್ಣ ಹಾಗೆ ಮಾಡ್ದ. ಯಾವ ಕಾರಣಕ್ಕೂ ಕೃಷ್ಣನಿಗೆ ತಾನು ಏನು ಹೇಳ್ತಾನೆ ಅದು ಡೈರೆಕ್ಟಾಗಿ ತೋರಿಸ್ತಾನೆ. ಪ್ರತಿಯೊಂದು ತನ್ನ ರೂಪ ಇಷ್ಟಿದೆ, ಅದಿಷ್ಟು ತೋರಿಸ್ತಾನೆ. ಈಗಲೇ ತೋರಿಸ್ತಾನೆ, ನಿನಗೂ ತೋರಿಸ್ತಾನೆ. ಹೇಗಿದ್ದರೆ ಹಾಗೆ. ಈಗ ನಮಗೆ ಆಗ ಅರ್ಥ ಆಗುತ್ತೆ ದೇವ್ರ ಬಗ್ಗೆ ನಮ್ಮ ಕಡೆ ಡಿಫೆಕ್ಟ್ ಇದೆಯಾ ಹೊರತು ಯಾರಲ್ಲಿಲ್ಲ. ದೇವರ ಕಡೆಯಿಂದ ಎಲ್ಲ ಎವ್ರಿಥಿಂಗ್ ಕ್ಲಿಯರ್. ನಮ್ಮ ಕಡೆ ಎಲಿಜಿಬಿಲಿಟಿ ಇಲ್ಲ. ಇದು ದೋಷ. ಸರ್ವ ಸಮರ್ಥ.